ಮಕರ ಸಂಕ್ರಾಂತಿ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬವಾಗಿ ಆಚರಿಸಲ್ಪಡುತ್ತದೆ. ಅತಿ ಹೆಚ್ಚು ಸಂಕ್ರಾಂತಿ ಹಬ್ಬವನ್ನು ಆಚರಿಸುವ ರಾಜ್ಯಗಳು ಕರ್ನಾಟಕ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ. ಮಕರ ಸಂಕ್ರಾಂತಿಯು ಸೂರ್ಯನಿಗೆ ಅಂದರೆ ಸೂರ್ಯದೇವ ಮತ್ತು ಬೆಳೆಗಳಿಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬವಾಗಿದೆ. ಜನರು ಎಳ್ಳು, ಬೆಲ್ಲ, ಕಜ್ಜಾಯ ತಿನ್ನುತ್ತಾರೆ, ಎಳ್ಳೆಣ್ಣೆ ದೀಪ ಹಚ್ಚುತ್ತಾರೆ, ಪುಣ್ಯ ಸ್ನಾನ ಮಾಡುತ್ತಾರೆ, ದಾನ ಮಾಡುತ್ತಾರೆ ಮತ್ತು ಮನೆಗಳನ್ನು ಅಲಂಕರಿಸುತ್ತಾರೆ. ಮುಖ್ಯವಾಗಿ ಜನವರಿ 14 ಅಥವಾ 15ರಂದು ಆಚರಿಸಲ್ಪಡುತ್ತದೆ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಉತ್ತರಾಯಣ ಕಾಲ ಆರಂಭವಾಗುತ್ತದೆ. ಇದು ಆಧ್ಯಾತ್ಮಿಕ ಮಂಗಳಕರ ಕಾಲ. ಸೂರ್ಯ ಮತ್ತು ಶನಿಯ ದಿನವೆಂದು ನಂಬಿಕೆ. ಇದು ಶಾಂತಿ ಮತ್ತು ಸಮೃದ್ಧಿ ತರುತ್ತದೆ. ಸಂಕ್ರಾಂತಿಯಂದು ಸೂರ್ಯದೇವನನ್ನು ಪೂಜಿಸುವುದರಿಂದ ಆರೋಗ್ಯ, ಸಿರಿ ಸಂಪತ್ತು, ಆಯುಷ್ಯು ಸಿಗುತ್ತದೆ ಎಂಬುದು ಜನರ ನಂಬಿಕೆ. ಮಕರ ಸಂಕ್ರಾಂತಿಯ ಹಬ್ಬವನ್ನು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಸಂಕ್ರಾಂತಿಯನ್ನು ಧಾರ್ಮಿಕ ತತ್ವಗಳಿಂದ ಸ್ವತಂತ್ರವಾಗಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವು 2026 ಕರ್ನಾಟಕದ ಸುಗ್ಗಿಯ ವೈಭವ ಮತ್ತು ಗಾಳಿಪಟ ಉತ್ಸವ, ಸಿದ್ದೇಶ್ವರ ಜಾತ್ರೆ ಮತ್ತು ಎಳ್ಳು ಬೆಲ್ಲದ ಸವಿಯನ್ನು ಆಚರಿಸುತ್ತಾರೆ. ಚಳಿಗಾಲದ ಇಬ್ಬನಿಯ ನಡುವೆ ಸೂರ್ಯನು ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಚಲಿಸಲು ಆರಂಭಿಸುತ್ತಿದ್ದಂತೆ ಕರ್ನಾಟಕದಾದ್ಯಂತ ಸಂಭ್ರಮದ ವಾತಾವರಣ ಮನೆ ಮಾಡುತ್ತದೆ. ಭಾರತದ ಇತರೆಡೆಗಳಲ್ಲಿ ಇದನ್ನು ಲೋಹ್ರಿ ಅಥವಾ ಪೊಂಗಲ್ ಎಂದು ಕರೆದರೆ, ನಮ್ಮ ಕರ್ನಾಟಕದಲ್ಲಿ ಇದು ಮಕರ ಸಂಕ್ರಾಂತಿ ಅಥವಾ ರೈತರ ಹೆಮ್ಮೆಯ ಸುಗ್ಗಿ ಹಬ್ಬ. 2026 ಜನವರಿ 14ರಂದು ಆಚರಿಸಲಾಗುವ ಈ ಹಬ್ಬವು ಕೇವಲ ಸಂಪ್ರದಾಯವಲ್ಲ, ಇದೊಂದು ವಿಜ್ಞಾನ ಮತ್ತು ಸಂಸ್ಕೃತಿಯ ಸಮ್ಮಿಲನ. ಈ ಹಬ್ಬವು ಕೃಷಿಯ ಆಕರ್ಷಕ ಸಂಗಮವಾಗಿದೆ. ಮಕರ ಸಂಕ್ರಾಂತಿಯ ಆಚರಣೆಯು ಕೇವಲ ಪುರಾಣಕ್ಕೆ ಸೀಮಿತವಾಗಿಲ್ಲ, ಇದು ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ನಿಖರವಾದ ಖಗೋಳ ಘಟನೆಗಳನ್ನು ಸೂಚಿಸುತ್ತದೆ. ಇದು ಆಧ್ಯಾತ್ಮಿಕ ಆಚರಣೆಗಳಿಗೆ ಮಂಗಳಕರವೆಂದು ಪರಿಗಣಿಸಲಾದ 6 ತಿಂಗಳ ಅವಧಿಯಾದ ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ. ಅದೇ ಸಮಯದಲ್ಲಿ ಇದು ದೊಡ್ಡ ಸುಗ್ಗಿ ಹಬ್ಬವಾಗಿದೆ. ಗ್ರಾಮೀಣ ಭಾಗದಲ್ಲಿ ಇದು ಕರ್ನಾಟಕದ ಕೃತಜ್ಞತಾ ಸಮರ್ಪಣೆ ಇದ್ದಂತೆ ಕಬ್ಬು, ಅರಿಶಿಣ ಮತ್ತು ಭತ್ತದ ಮೊದಲ ಫಸಲನ್ನು ಕಟಾವು ಮಾಡಿದ ರೈತರು ಭೂಮಿಯ ಮೇಲಿನ ಜೀವಕ್ಕೆ ಶಕ್ತಿ ತುಂಬುವ ಸೂರ್ಯದೇವನಿಗೆ ಈ ಬೆಳೆಗಳನ್ನು ಅರ್ಪಿಸುತ್ತಾರೆ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆಯು ಒಂದು ಬೃಹತ್ ಸಮುದಾಯದ ಹಬ್ಬವಾಗಿದೆ. ಬೆಂಗಳೂರಿನಂತಹ ನಗರಗಳಲ್ಲಿ ಎಳ್ಳು, ಬೆಲ್ಲ ಬೀರುವ ಸಂಪ್ರದಾಯದ ವೈಭವವೂ ಇದೆ. ಗ್ರಾಮೀಣ ಜಿಲ್ಲೆಗಳಲ್ಲಿ ಲಕ್ಷಾಂತರ ಜನರನ್ನು ಆಕರ್ಷಿಸುವ ವಾರ ಪೂರ್ತಿ ನಡೆಯುವ ಜಾತ್ರೆಗಳನ್ನು ಕಾಣಬಹುದು. ನಮ್ಮ ಆಹಾರ ಬೆಳೆಯುವ ಕೃಷಿ ಭೂಮಿಗೆ ಪ್ರತಿಯೊಬ್ಬರೂ ಕೃತಜ್ಞರಾಗಿರಬೇಕು ಎಂಬುದು ಈ ಹಬ್ಬದ ಸುಂದರ ಸಂದೇಶ. ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯನ್ನು ಹರಡುವುದೇ ಹಬ್ಬದ ಸಾರ. ಈ ಹಬ್ಬವನ್ನು ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲೂ ಕಾಣಬಹುದು. ಕರ್ನಾಟಕದಲ್ಲೂ ರೈತರು ತಮ್ಮ ಜಮೀನಿನಲ್ಲಿ ಸಮೃದ್ಧವಾಗಿ ಸೂರ್ಯನ ಬೆಳಕು ಬೀಳಲಿ, ಅದು ತಮ್ಮ ಬೆಳೆಗಳಿಗೆ ಮತ್ತು ಏಳಿಗೆಗೆ ಸಹಾಯ ಮಾಡಲಿ ಎಂದು ಸೂರ್ಯದೇವನನ್ನು ಪ್ರಾರ್ಥಿಸುತ್ತಾರೆ. ಹಬ್ಬದ ತಯಾರಿ ದಿನಗಳ ಮುಂಚೆಯೇ ಪ್ರಾರಂಭವಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು, ಬೆಲ್ಲ ಹಂಚುವುದು ಇದು ಪ್ರಮುಖ ಸಂಪ್ರದಾಯ. ಇದನ್ನು ಎಳ್ಳು, ಬೆಲ್ಲ ತೆಗೆದುಕೊಂಡು ಒಳ್ಳೊಳ್ಳೆ ಮಾತಾಡಿ ಎನ್ನುವ ವಾಕ್ಯದೊಂದಿಗೆ
ಹಂಚಲಾಗುತ್ತದೆ. ಇನ್ನು ಸುಗ್ಗಿಯ ಹಬ್ಬ ರೈತರು ತಮ್ಮ ಬೆಳೆಗಳಿಗಾಗಿ ಸೂರ್ಯದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಗಂಗಾ, ಯಮುನಾ ನದಿಗಳ ಸಂಗಮ ಸ್ಥಳಗಳಲ್ಲಿ ಪವಿತ್ರ ಸ್ನಾನ ಮಾಡುವುದು, ಎಳ್ಳಿನ ನೀರಿನಿಂದ ಸ್ನಾನ ಮಾಡುವುದು, ದಾನ ಮಾಡುವುದು ಇತ್ಯಾದಿಗಳಿಂದ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆಯೂ ಸಹ ಇದೆ. ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿ ಸೂರ್ಯನ ನಮಸ್ಕಾರ ಮಾಡುತ್ತಾರೆ. ಪೀಡಾ ಪರಿಹಾರಕ್ಕಾಗಿ ಎಳ್ಳು, ಬೆಲ್ಲ, ಕೊಬ್ಬರಿ ಹಂಚುತ್ತಾರೆ. ಮನೆಯಲ್ಲಿ ವಿಶೇಷ ಅಡುಗೆಗಳನ್ನು ಮಾಡಿ ಪರಸ್ಪರ ಹಂಚಿಕೊಳ್ಳುತ್ತಾರೆ. ಮಕ್ಕಳು ಎಳ್ಳನ್ನು ಸುರಿಯುವುದು ಮತ್ತು ಗಾಳಿಪಟ ಹಾರಿಸುವುದು ಸಾಮಾನ್ಯ. ಮನೆಗಳನ್ನು ಬಗೆ ಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ಕುಂಬಳಕಾಯಿ ಎಲೆಗಳೊಂದಿಗೆ ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಈ ಹಬ್ಬಕ್ಕೆ ವಿಶೇಷವಾಗಿ ಕಬ್ಬು, ಅವರೆಕಾಯಿ ಬೇಯಿಸುವುದು, ಕಡಲೆಕಾಯಿ, ಗೆಣಸು ಬೇಯಿಸುವುದು, ಪೊಂಗಲ್ ಮಾಡಿ ಈ ಹಬ್ಬವನ್ನು ಎಲ್ಲರೂ ಮನೆಯಲ್ಲಿ ಸಂತೋಷವಾಗಿ ಆಚರಣೆ ಮಾಡುತ್ತಾರೆ.